ವಾಸ್ ಟಿವಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಆಗಸ್ಟ್ ಮಾಸ ಭವಿಷ್ಯ ಧನುರಾಶಿ. ಧನುರಾಶಿಯಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಫಲಗಳು ದೊರಕುತ್ತೆ. ಯಾಕೆಂದ್ರೆ ಕಾರಣ ಗುರುಬಲ ಇದೆ. ಗುರುಬಲ ಇರೋದ್ರಿಂದ ಅವರಿಗೆ ಗುರುವಿನ ಪೂರ್ಣಾನುಗ್ರಹ ಇದೆ. ಈ ರಾಶಿಗೆ ಗುರು ಅಧಿಪತಿ ಆಗ್ತಾನೆ ಮತ್ತು ಸುಖಾಧಿಪತಿಯನ್ನು ಅವನೇ ಆಗ್ತಾನೆ. ಸಪ್ತಮದಲ್ಲಿ ಇದ್ದು ರಾಶಿಯನ್ನ ನೋಡೋದ್ರಿಂದ ಮತ್ತೆ ಲಾಭಸ್ಥಾನವನ್ನ ನೋಡೋದ್ರಿಂದ ತುಂಬಾ ಮತ್ತೆ ತೃತೀಯ ಸ್ಥಾನ ವಿಕ್ರಮ ಸ್ಥಾನವನ್ನು ನೋಡೋದ್ರಿಂದ ಎಲ್ಲ ಕೂಡ ರೀತಿಯಲ್ಲೂ ಕೂಡ ಗುರುವಿನ ಪೂರ್ಣ ಅನುಗ್ರಹಕ್ಕೆ ನೀವು ಒಳಗಾಗಿದ್ದೀರಿ. ಹಾಗಾಗಿ ನಿಮಗೆ ಆರ್ಥಿಕ ಸಂಕಷ್ಟದಿಂದ ಪರಿಹಾರ ಆಗ್ಬೋದು. ನಿಮಗೆ ಸಾಲ ಸೋಲ ಇದ್ರೆ ತೀರಿಸ್ಕೋಬಹುದು. ನಿಮಗೆ ಪ್ರಮೋಷನ್ ಕೂಡ ಸಿಗಬಹುದು. ಅಲ್ಲದೆ ನಿಮಗೆ ಏನಾದರೂ ಹೊಸದಾಗಿ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದರೆ ಸ್ಟಾರ್ಟ್ ಮಾಡೋದಕ್ಕೆ ಇದು ಒಳ್ಳೆಯ ಸಮಯ ಅಂತ ಹೇಳ್ತೀವಿ. ನಿಮಗೆ ಅರ್ಧಾಷ್ಟಮ ಶನಿ ಇತ್ತು ಮುಂಚೆ, ಈಗ ಅವರು ವಕ್ರಾಗಿ ಒಂದು ಪಾದ ಹಿಂದೆ ಬಂದಿರೋದ್ರಿಂದ ವಿಕ್ರಮ ಸ್ಥಾನಕ್ಕೆ ಶನಿ ಬಂದಿರೋದ್ರಿಂದ ವಿಕ್ರಮದಿಂದ ಪರಾಕ್ರಮದಿಂದ ಯಾವುದೇ ಕೆಲಸವನ್ನು ತಾವು ಜಯಿಸುವಂತ ಯುಗ ಇದೆ. ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಶತ್ರು ದೋಷ ಆಗುವಂತ ಯುಗ ಇದೆ. ವಿವಾಹ ಆಗದೆ ಇರತಕ್ಕಂಥ ವಿವಾಹ ಆಗ್ತಕ್ಕಂಥದ್ದು, ಸಂತಾನ ಆಗದೆ ಇರತಕ್ಕಂಥ ವ್ಯಕ್ತಿಗಳಿಗೆ ಸಂತಾನ ಆಗ್ತಕ್ಕಂಥದ್ದು, ಮನೆ ಫ್ಲಾಟು ಕಾರು ಆಸ್ತಿ ಕೃಷಿ ಜಮೀನನ್ನ ಖರೀದಿ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಅದು ಶುಭ ಯೋಗಗಳು ಪ್ರಾಪ್ತಿಯಾಗಿದೆ ಮಾಡಬಹುದು. ಮತ್ತೆ ಚಿರಾಸ್ತಿ ಎರಡೂ ಕೂಡ ನಿಮಗೆ ಶುಭ ಫಲಗಳು ಕೊಡುತ್ತೆ. ದೂರದೇಶ ಪ್ರಯಾಣ ಮಾಡುವಂತ ಯೋಗ ಇದೆ. ವೈದ್ಯರಿಗೆ, ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ, ನ್ಯಾಯವಾದಿಗಳಿಗೆ, ಲೇವಾಲಿ ವ್ಯವಹಾರ ಮಾಡತಕ್ಕಂಥ ವ್ಯಕ್ತಿಗಳಿಗೆ, ಕಾರ್ಮಿಕ ವರ್ಗದವರಿಗೆ ಎಲ್ಲರಿಗೂ ಕೂಡ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಸಾಮಾನ್ಯವಾಗಿ ಆರೋಗ್ಯದಲ್ಲಿ ತೊಂದರೆ ಇರತಕ್ಕಂಥವ್ರಿಗೆ ಆರೋಗ್ಯ ಚೇತರಿಸಿಕೊಳ್ಳುವಂತ ಯೋಗ ಇದೆ. ವೃದ್ಧರಿಗೆ ಯಾರಿರ್ತಾರೆ ಅವರಿಗೆಲ್ಲ ವೃದ್ಧರು ಕೂಡ ನೆಮ್ಮದಿಯಿಂದಿರ್ತಾರೆ. ಅವ್ರ ಮಕ್ಕಳಿಂದ ಅವರು ಸುಖವನ್ನ ಪಡಿತಾರೆ. ದಾಂಪತ್ಯ ಸುಖ ಚೆನ್ನಾಗಿರುತ್ತೆ, ಮಕ್ಕಳು ಸುಖ ಚೆನ್ನಾಗಿರುತ್ತೆ, ತಂದೆ ತಾಯಿ ಸುಖ ಇರುತ್ತೆ, ವಾಹನ ಸುಖ ಇರುತ್ತೆ, ದಾಂಪತ್ಯ ಸುಖ ಇರುತ್ತೆ. ಹೀಗೆ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಸಿಗುವಂತಹ ಶುಭಫಲಗಳು ಈ ಒಂದು ಧನು ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳೋದು ಬಹಳ ಸಂತೋಷದ ವಿಚಾರವೇ ಆಗಿರ್ತದೆ. ಹಾಗಾಗಿ ನಿಮ್ಮ ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರ ಏನೇ ಇದ್ರೂ ಕೂಡ ನಿಮಗೆ ಶತ್ರುದೋಷ ಆಗಿ ಜಯ ಸಿಗುವಂತ ಯೋಗ ಇದೆ. ವೃತ್ತಿಯಲ್ಲಿ ವೃತ್ತಿಯಲ್ಲಿ ಯಶಸ್ಸು ಸಿಗುತ್ತೆ. ಮತ್ತೆ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರಮೋಷನ್ ಸಿಗುವಂತ ಯೋಗಗಳು ಕೂಡ ಇದೆ. ಕುಜನಿಗೆ ದಿಗ್ಬಲ ಇರೋದ್ರಿಂದ ನಿಮಗೆ ಯಾವುದೇ ಒಂದು ಹೊಸದಾಗಿ ಕೆಲಸ ಉದ್ಯೋಗ ಪ್ರಾರಂಭ ಮಾಡೋವರಿಗೆ ಒಳ್ಳೇದಿರುತ್ತೆ. ಆ ನಂತರದಲ್ಲಿ ನಿಮಗೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಕೆಲವೊಂದಷ್ಟು ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಪತ್ರಿಕೋದ್ಯಮದಲ್ಲಿರ್ತಕ್ಕಂಥವ್ರಿಗೆಲ್ಲ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಮೀಡಿಯಾದಲ್ಲಿರೋರಿಗೂ ಒಳ್ಳೇದಾಗತ್ತೆ. ಅಲ್ಲದೆ ಇನ್ನು ಕೆಲವೊಂದಷ್ಟು ಹಣಕಾಸಿನ ವ್ಯವಹಾರ ಮಾಡೋರಿಗೆ ಕೂಡ ಒಳ್ಳೇದಾಗತ್ತೆ. ಹೋಟೆಲ್ ಉದ್ಯಮ ಮಾಡೋರಿಗೆ ಒಳ್ಳೇದಾಗ್ತದೆ. ಯಾಕೆಂದ್ರೆ ಕುಜನು ದಶಮದಲ್ಲಿ ಇರೋದು ತುಂಬಾ ಒಳ್ಳೆಯ ಫಲವನ್ನ ಕೊಡ್ತದೆ. ಹಾಗಾಗಿ ಹೋಟೆಲ್ ಉದ್ಯಮ ಮಾಡ್ತಕ್ಕಂಥವ್ರು, ಕೆಲವು ಆಹಾರ ಪದಾರ್ಥಗಳನ್ನು ರೆಡಿ ಮಾಡ್ತಕ್ಕಂಥವ್ರು, ಹೋಮ್ ಮೇಕರ್ ಇರ್ತಾರೆ, ಹೋಮ್ ಪ್ರಾಡಕ್ಟ್ ಮಾಡ್ತಕ್ಕಂಥ ವ್ಯಕ್ತಿಗಳು ಅವ್ರಿಗೂ ಕೂಡ ಒಳ್ಳೇದಾಗತ್ತೆ. ಮತ್ತೆ ಕೃಷಿ ಉದ್ಯೋಗ ಮಾಡೋವರಿಗೆ ಒಳ್ಳೇದಾಗತ್ತೆ. ಕೃಷಿ ಜಮೀನು ತೆಗೆದುಕೊಳ್ಳುವವರಿಗೂ ಕೂಡ ಒಳ್ಳೇದಾಗತ್ತೆ. ಮತ್ತೆ ಹಾರ್ಡ್ ವರ್ಕ್ ಮಾಡುವವರಿಗೂ ಕೂಡ ಒಳ್ಳೇದಾಗತ್ತೆ. ಕೆಲವೊಂದಷ್ಟು ಕಷ್ಟಪಟ್ಟು ಜೀವನವನ್ನು ಮಾಡ್ತಾರೆ, ಪರಿಶ್ರಮವನ್ನು ಪಡ್ತಾರೆ, ಅಂಥವ್ರಿಗೂ ಕೂಡ ಒಳ್ಳೆಯ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಹಾಗಾಗಿ ಸಾಮಾನ್ಯವಾಗಿ 100ಕ್ಕೆ 90% ಅವರಿಗೆ ಒಳ್ಳೆಯದಿದೆ ಅಂತ ಹೇಳ್ಬೇಕು. ಅಂದ್ರೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುವಂಥ ಯೋಗಗಳು ಧನುರಾಶಿ ಅವರಿಗೆ ಇರೋದ್ರಿಂದ ಅವರಿಗೆ ಯಾವುದೇ ರೀತಿಯ ತೊಂದರೆ ತೊಡರುಗಳು ಇಲ್ಲೇ ಇರೋದ್ರಿಂದ ಎಲ್ಲ ವೃತ್ತಿಯವರಿಗೂ ಒಳ್ಳೆಯದಿದೆ ಧನುರಾಶಿ ಅವರಿಗೆ. ಹಾಗಾಗಿ ಎಲ್ಲ ಕ್ಷೇತ್ರದಲ್ಲೂ ಒಳ್ಳೆಯದಿದೆ. ಹಾಗಾಗಿ ಯಾವುದೇ ವಿಶೇಷವಾಗಿ ನಿಮಗೆ ಫಲಗಳನ್ನು ನಾವು ಹೇಳೋದಿಲ್ಲ. ಮತ್ತೆ ಒಂದು ವೇಳೆ ತೊಂದರೆಲಿರೋರಿಗೆ ಏನೋ ಗ್ರಾಚಾರ ಕೆಟ್ಟಿದೆ, ಅಂಥವ್ರ ಜಾತಕ ಚೆನ್ನಾಗಿಲ್ಲ, ಅಂಥವ್ರಿಗೆ ಪರಿಹಾರವನ್ನು ನಾವು ಹೇಳ್ತೀವಿ. ಅಂಥವ್ರಿಗೆ ಹತ್ತಿರಲಿರ್ತಕ್ಕಂಥ ಈಶ್ವರನ ದೇವಸ್ಥಾನಕ್ಕೆ ಸೋಮವಾರ ದಿವಸ ಬಿಲುಪತ್ರೆಯಿಂದ ಅಥವಾ ಅರ್ಚನೆ ಮಾಡೋದ್ರಿಂದ ನಿಮ್ಮ ಕಷ್ಟ ನಷ್ಟ ದುಃಖ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.